ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇದು ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್. ಇವತ್ತು ಬೆಳಗಿನ ತಿಂಡಿಗೆ ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲ, ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸಾಫ್ಟ್ ಆಗಿರುವಂಥ ಲೇಯರ್ ಚಪಾತಿನ ಮಾಡ್ತೀನಿ. ಈ ಪನ್ನೀರ್ ಮಸಾಲ ರೆಸ್ಟೋರೆಂಟ್ಗಳಲ್ಲಿರುತ್ತಲ್ಲ, ಸೇಮ್ ಅದೇ ಥರನೇ ಮಾಡ್ತಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ವಿಡಿಯೋ ನೋಡೋಕ್ಕೂ ಮೊದಲು ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಯ್ತು ಅಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ನಾನು ಪನ್ನೀರ್ನ ಹೊರಗಡೆಯಿಂದ ತರಲ್ಲ, ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊತೀನಿ. ಸೊ ಯಾವತ್ತನ ಟೈಮ್ ಇಲ್ಲ ಇದ್ದಾಗ ಅಷ್ಟೇ ಔಟ್ಸೈಡ್ ತರ್ತೀವಿ. ಇವತ್ತು ನಾನು ನೈಟೇ ಒಂದು ಅರ್ಧ ಲೀಟ್ರ್ ಹಾಲಲ್ಲೇ ಪನ್ನೀರ್ನ ಮಾಡಿಕ್ಕಿದ್ದೆ. ಸೊ ಹೇಗಿದ್ದು ಕ್ಯಾಪ್ಸಿಕಮ್ ಕಾಂಬಿನೇಷನ್ ಹಾಕ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಗ್ರೇವಿ ಅಂತೂ ಇದು. ಸೊ ಇದಕ್ಕೆ ಚಪಾತಿ ಆಗಿರ್ಬೋದು, ಪರೋಟ, ಈ ಥರ ಬಟರ್ ನಾನಿಗೆ ಸೂಪರ್ ಆಗಿರುತ್ತೆ ಈ ಪನ್ನೀರ್ ಗ್ರೇವಿ. ನಾನು ಅದಕ್ಕೆ ಲೇಯರ್ ಚಪಾತಿನ ಮಾಡ್ತಿದ್ದೀನಿ. ಸೊ ಈಗ ಪನ್ನೀರ್ ಮಸಾಲ ಮಾಡ್ಕೊಳ್ಳಿಕ್ಕೆ ನಾನು ಪನ್ನೀರ್ ನೈಟೇ ಮಾಡ್ಕೊಂಡಿದ್ನಲ್ಲ, ಅದನ್ನೇನೆ ಎಲ್ಲ ನೀಟಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊತಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ಮು, ಇದಕ್ಕೇ ಒಂದು 3 ಟೊಮೊಟೊ, ಹಾಗೆ ಬೆಳ್ಳುಳ್ಳಿ, ಇದರ ಜೊತೆಗೆ ಸ್ವಲ್ಪ ಶುಂಠಿ. ಗ್ರೇವಿ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಇವಾಗ ಟೊಮೊಟೊ ಎಲ್ಲ ವಾಶ್ ಮಾಡ್ಕೊಂಡು ಇದನ್ನು ಸಹ ಕಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮೊದಲೇ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊತೀನಿ. ನಾನು ಅರ್ಧ ಲೀಟ್ರಲ್ಲಿ ಪನ್ನೀರ್ ಮಾಡ್ಕೊಂಡಿದ್ದೀನಲ್ಲ, ಇದು ಆರಾಮಾಗಿ 3 ತಿನ್ಬೋದು. ಸೊ ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡೋದಾದರೆ 1 ಲೀಟರ್ ಆದರೆ ಒಂದು 6 ಮೆಂಬರ್ಸು 5 ಮೆಂಬರ್ಸ್ ಆರಾಮ್ಸೆ ತಿನ್ಕೋಬೋದು. ಯಾಕಂದರೆ ಕ್ಯಾಪ್ಸಿಕಮ್ಮು ಹಾಕಿರ್ತೀವಲ್ಲ, ಕ್ವಾಂಟಿಟಿ ಕರೆಕ್ಟಾಗಿಯೇ ಬರುತ್ತೆ. ಸೊ ಈ ಥರ ಪನ್ನೀರ್ ಗ್ರೇವಿನ ನೀವು ಒಂದ್ಸಲ ಟ್ರೈ ಮಾಡಿದೆ ಅಂದರೆ ಡೆಫಿನೆಟಾಗಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಇದು ಚಪಾತಿ ಹಾಗೆ ಪರೋಟ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಈಗ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡು ಅದಕ್ಕೆ ಒಂದು 2 ಈರುಳ್ಳಿನೂ ಕಟ್ ಮಾಡ್ಕೊತಿದ್ದೀನಿ. ಇವತ್ತು ತೋರಿಸ್ತಿರೋ ಅಂಥದ್ದು ಇದು 4 ಜನ ಆಗೋಕ್ಕಾಗೋಂಥ ಗ್ರೇವಿ ಕ್ವಾಂಟಿಟಿ. ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತಂದರೆ ಈ ಟೊಮೊಟೊ ಹಾಗೆ ಈ ಥರ ಇದು ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಈಗ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀವಲ್ಲ, ಕ್ಯಾಪ್ಸಿಕಮ್ ಆಮೇಲೆ ಇದೆಲ್ಲ ನಾವು ಯಾವಾಗ ಮಾಡ್ತೀವೋ ಅವಾಗ ಹಚ್ಚಿಟ್ಕೊಳ್ತೀವಿ. ಸೊ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪನೂ ಬಿಡಿಸಿಕ್ಕೊತಿದ್ದೀನಿ. ಈಗ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು 1 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಅದಕ್ಕೇ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಫ್ರೈ ಮಾಡಿನೂ ಮಾಡ್ಬೋದು, ಇಲ್ಲ ಅಂತಂದರೆ ಈರುಳ್ಳಿ ಹಾಗೆ ಟೊಮೊಟೊನ ಪೇಸ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಹಾಗೆ ಪೇಸ್ಟ್ ಮಾಡ್ಕೊಂಡು ಮಾಡ್ಕೋಬೋದು. ಬಟ್ ಈ ಥರ ಮಾಡಿದ್ರೆ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ರೆಸ್ಟೋರೆಂಟ್ಗಳಲ್ಲಿ ತಿಂತೀವಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಅದಕ್ಕೇ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು, ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ಕಟ್ ಮಾಡಿದಂಥ ಟೊಮೊಟೊನೂ ಸೇರಿಸ್ಕೊಂಡ್ಬಿಟ್ಟು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದು ತಣ್ಣಗೆ ಹಾಕಿ ಬಿಟ್ಬಿಡೋಣ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನೀರು ಆ್ಯಡ್ ಮಾಡ್ತಾರೆ, ಹಾಗೇ ಫುಲ್ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಈ ಪನ್ನೀರ್ ಗ್ರೇವಿಗೆ ಫುಲ್ ಫೈನ್ ಪೇಸ್ಟಾಗಿರಬೇಕು. ಸ್ವಲ್ಪ ತರಿಯಾಗಿದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ, ಗ್ರೇವಿನೂ ಥಿಕ್ನೆಸ್ಸು ಬರೋಲ್ಲ. ಸೊ ಆದಷ್ಟು ಫೈನ್ ಪೇಸ್ಟಾಗಿಯೇ ಗ್ರೇವಿನ ರೆಡಿ ಮಾಡ್ಕೊಳ್ಳಿ. ಮಸಾಲೆನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಪನ್ನೀರ್ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಒಂದು 2 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ನಾವು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೋಬೇಕು. ನಾವು ಪನ್ನೀರು ಯಾವ ಶೇಪಲ್ಲಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಪನ್ನೀರಲ್ಲಿ ಎಷ್ಟು ಕ್ವಾಂಟಿಟಿಯಾಗಿ ಕಟ್ ಮಾಡ್ಕೊಂಡಿರ್ತೀವೋ ಸೇಮ್ ಅದೇ ಥರನೇ ಅದೇ ಸೈಜಲ್ಲೇ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡ್ಬಿಟ್ಟು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೋಬೇಕು. ಯಾಕಂದ್ರೆ ಈ ಥರ ಆಯಿಲಲ್ಲಿ ಫ್ರೈ ಮಾಡೋದು, ಕ್ಯಾಪ್ಸಿಕಮ್ನ ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ. ಬಟ್ ಈ ಥರ ಆಯಿಲಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತಿನ್ನೋಕ್ಕೂ ಕ್ರಂಚಿಯಾಗಿರುತ್ತೆ. ಆ ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ. ಅದಕ್ಕೆ ನಾವು ಮೊದಲೇ ಈ ಥರ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೋಬೇಕು. ಕ್ಯಾಪ್ಸಿಕಮ್ ಒಂದು 50% ಅಷ್ಟು ಆಯಿಲಲ್ಲೇ ಕುಕ್ ಆಗಬೇಕು. ಅದನ್ನು ಸಹ ತೆಗೆದು ಸೈಡ್ ಇಟ್ಕೊಂಡ್ಮೇಲೆ ಈಗ ಅದೇ ಆಯಿಲ್ಗೆ ಇನ್ನೂ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಮೊದಲು ಪಲಾವ್ ಎಲೆ ಮತ್ತು ಚಕ್ಕೆ, ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿಬಿಟ್ಟು ಜಸ್ಟ್ 1 ನಿಮಿಷ ಅಷ್ಟೇ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಮೊದಲೇ ಗ್ರೈಂಡ್ ಮಾಡಿದಂಥ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಬಿಡೋಣ. ಸೊ ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ, ಅದು ಘಾಟ್ ಬಂದುಬಿಡುತ್ತೆ. ಆ ಥರ ಚಿಲ್ಲಿ ಪೌಡರು ಆಯಿಲ್ಗೆ ಆ್ಯಡ್ ಮಾಡಿದ್ರೆ ಅದು ಫ್ಲೇವರು ಚೆನ್ನಾಗಿರುತ್ತೆ, ಹಾಗೆ ಕಲರು ಸಹ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಇವು ಗ್ರೇವಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಲೈಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ಇಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಇದಕ್ಕೆ ಮೊದಲೇ ನಾವು ಆಯಿಲಲ್ಲಿ ಫ್ರೈ ಮಾಡಿದಂಥ ಕ್ಯಾಪ್ಸಿಕಮ್ ಐತಲ್ಲ, ಆ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು 3 ಇಂದ 4 ನಿಮಿಷ ಕುದಿಸ್ಕೊಂಡು, ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ನಿಮ್ಗೇನಾದ್ರು ಉಪ್ಪು ಖಾರ ಕಮ್ಮಿ ಅಂತ ಅನಿಸಿದ್ರೆ ಈ ಸ್ಟೇಜಲ್ಲೇ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಕಟ್ ಮಾಡಿದಂಥ ಪನ್ನೀರ್ನ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಒಂದು 3 ಇಂದ 4 ನಿಮಿಷ ಕುದಿಸ್ಕೊಂಡು ಅದಕ್ಕೇ 1 ಸ್ಪೂನಷ್ಟು ಗರಂ ಮಸಾಲ ಹಾಕಿಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಕೊನೆಯದಾಗಿ ಕಸ್ತೂರಿ ಮೇಥಿ ಒಂದು 2 ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿ ರೆಡಿಯಾಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಇದಂತೂ ತುಂಬಾ ಇಷ್ಟಪಡ್ತೀರಿ. ನೀವೇನಾದ್ರು ಒಂದ್ಸಲ ಟ್ರೈ ಮಾಡ್ತಿದ್ರೆ ಡೆಫಿನೆಟಾಗಿ ಟ್ರೈ ಮಾಡಿ. ಹಾಗೆ ಚಪಾತಿಗೂ ಸಹ
ಹಿಟ್ಟನ್ನ ಕಲಸಿಕ್ಕಿದ್ದೆ. ನಾನಿಲ್ಲಿ ಈ ಥರ ಲೇಯರ್ ಚಪಾತಿ ಮಾಡೋದ್ರಿಂದ ಚಪಾತಿ ಹಿಟ್ಟಿಗೇನೆ 1 ಸ್ಪೂನಷ್ಟು ಆಯಿಲ್‌ನ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೇನೆ ಒಂದು 2 ಸ್ಪೂನಷ್ಟು ಮೊಸರು, 1 ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಸ್ವಲ್ಪ ಸಾಲ್ಟ್‌ನ ಹಾಕಿಬಿಟ್ಟು ಹಿಟ್ಟು ಸಾಫ್ಟಾಗಿ ಕಳಿಸ್ಕೋಬೇಕು. ನಾನಿವತ್ತು ಲೇಯರ್ ಚಪಾತಿ ಮಾಡೋದು ಗೋಧಿ ಹಿಟ್ಟಲ್ಲೇ, ಇದಕ್ಕೇನು ಮೈದಾ ಬಳಸೋ ಅವಶ್ಯಕತೆ ಇಲ್ಲ. ಬಟ್ ಹಿಟ್ಟು ಕಳಿಸ್ಬೇಕಾದ್ರೆ ನಾವು ಚೆನ್ನಾಗಿ ನಾದಬೇಕು. 1 ಅವರ್ ಮೊದಲೇ ಈ ಥರ ಹಾಫ್ ಆನ್ ಅವರ್ ಮೊದಲೇ ನೆನೆಸಿಕ್ಕೊಂಬಿಟ್ಟು ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅದನ್ನು ಚಪಾತಿ ಮಾಡ್ತೀವಲ್ಲ ಅಂಥ ಟೈಮಲ್ಲಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಸೊ ಈ ಥರ ನಾವು ಹೋಟೆಲಲ್ಲಿ ನೀವು ನೋಡ್ತಿರ್ತೀರ ಚಪಾತಿ ಯಾವ ಥರ ಮಾಡ್ತಾರೆ ಅಂತ, ಆ ಥರ ಚೆನ್ನಾಗಿ ಕೈಯಿಂದನೇ ಚೆನ್ನಾಗಿ ನಾದಿದ್ರೆ ಸ್ವಲ್ಪ ಫಲ್ಫಿಯಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಈಗ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೆಲ್ಲ ಉಂಡೆ ಮಾಡಿಕೊಂಡು ಚಪಾತಿ ಒಸಿಬೇಕಾದ್ರೆ ಒಂದು 2 ಸಲ ಆಯಿಲ್ ಹಚ್ಬಿಟ್ಟು ಅದನ್ನು ಮಡಚಿಬಿಟ್ಟು ಮತ್ತು ಒಸೆದ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಲೇಯರ್ ಆಗುತ್ತೆ. 3-4 ಟೈಮ್ಸ್ ಎಲ್ಲ ಫೋಲ್ಡ್ ಮಾಡಿ ಮಾಡಿದ್ರೆ ಒಂದು 5-6 ಲೇಯರ್ ಅಷ್ಟು ಬರುತ್ತೆ. ಸೇಮ್ ನಾವು ಪರೋಟ ಮಾಡ್ಕೊತೀವಲ್ಲ ಅದೇ ಥರನೇ ಬರುತ್ತೆ. ಚಪಾತಿ ಅಂತೂ ಮಾರ್ನಿಂಗ್ ಮಾಡಿರೋದು ಆಲ್ಮೋಸ್ಟು ನೈಟ್ವರೆಗೂ ಗಟ್ಟಿಯಾಗಲ್ಲ. ಸೊ ಪರೋಟ ಥರನೇ ಸಾಫ್ಟಾಗಿ ಲೇಯರ್ ಆಗಿರುತ್ತೆ. ಚಪಾತಿನೂ ಎಲ್ಲ ಮಾಡ್ಕೊಂಬಿಟ್ಟು ಈಗ ಗ್ರೇವಿನೂ ಸಹ ರೆಡಿ ಐತಲ್ಲ, ಚಪಾತಿನೂ ಸಹ ರೆಡಿಯಾಗಿದೆ. ಹಾಗೆ ಪನ್ನೀರ್ ಮಸಾಲನೂ ರೆಡಿಯಾಗಿದೆಯಲ್ಲ, ಈಗ ಅದನ್ನೇ ಸರ್ವ್ ಮಾಡ್ಕೊತಿದ್ದೀನಿ. ಸೊ ರೆಸ್ಟೋರೆಂಟ್ಗಳಿರುತ್ತಲ್ಲ ಸೇಮ್ ಅದೇ ಥರನೇ. ಸೊ ನೋಡ್ತಿರ್ಬೋದು ಎಷ್ಟು ಕಲರ್ ಆಗಿದೆ. ಇದಕ್ಕೆ ಯಾವುದೇ ರೀತಿ ನಾವು ಫ್ರೆಶ್ ಕ್ರೀಮ್ ಬಳಸಲ್ಲ, ಏನೂ ಆಗಲ್ಲ. ಬಟ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ ಅಂತೂ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.